ಇದ್ರ ಪ್ರಯುಕ್ತ ಎಲ್ಲ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಅಣ್ಣ ತಮ್ಮಂದಿರು ಎಲ್ಲ ಆಶ್ರಮದಲ್ಲಿ ಊಟ ಹಮ್ಮಿಕೊಂಡಿದ್ರು. ಬೆಳಗ್ಗೆ ಇಲ್ಲಿ ಇವತ್ತು ಡೆಕತ್ಲಾನ್ ಹತ್ರ ರಕ್ತದ ಶಿಬಿರ ಇಟ್ಕೊಂಡಿದ್ದೀರಿ, ರಕ್ತದಾನ ಮಾಡ್ತಾಯಿದ್ದೀರಿ. ಸುಮಾರು ಜನಗಳಿಗೆ ರಕ್ತಗಳಿಲ್ಲ, ಸುಮಾರು ಸಾವಾಗ್ತಾ ಇದ್ದಾರೆ ರಕ್ತ ಕೊರತೆಯಿಂದ. ಸೊ ಎಲ್ಲೋ ನಮ್ಮಲ್ಲಿ ಒಂದು ಅಳಿಲು ಸೇವೆ, ಎಲ್ಲ ಹುಡುಗರು ಯಂಗ್ಸ್ಟರ್ಸು ಏನೇನೋ ಹೋಗಿ ಅಲ್ಲಿ ಏನು ಮಾಡೋದು ಬೇಡ, ಒಳ್ಳೆ ಸಮಾಜಮುಖಿ ಕಾರ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ರಕ್ತ ಶಿಬಿರ ಇಟ್ಕೊಂಡಿದ್ದೀರಿ. ಸುಮಾರು ಒಂದು ಆಲ್ಮೋಸ್ಟ್ ಒಂದು 100 ಯೂನಿಟ್ಸು ಬ್ಲಡ್ಸ್ ಕೊಡ್ತಾಯಿದ್ದೀರಿ. ಏನಂದರೆ ಜನಗಳಲ್ಲಿ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಂಗ್ಸ್ಟರ್ಸ್ಗೆ ಎಲ್ಲೆಲ್ಲೋ ಕಾಸನ್ನ ಎತ್ಕೊಂಡೋಗಿ ಖರ್ಚು ಮಾಡೋ ಬದಲು ಈ ಥರ ಒಂದು ಎಲ್ಲೋ ಪಾಪ ಬಡವ್ರಿಗೆ ಎಲ್ಲೋ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಮಗೂ ಒಂದು ಸಂತೋಷ ಸಿಗುತ್ತೆ, ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇರುತ್ತೆ. ಇದೇ ಥರ ಇನ್ನೂ ಮುಂದಕ್ಕೆ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ. ಸರ್, ತಮ್ಮ ಸ್ಫೂರ್ತಿ ಯಾರಂತ ಇಷ್ಟೊಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ವಿ? ಸರ್, ಸ್ಫೂರ್ತಿ ನಾನು ಬಂದಿರೋದು ನಮ್ಮ ತಂದೆಯವರು ಆದಿಯಲ್ಲಿ. ನಮ್ಮ ತಂದೆ ಪ್ರಸಾದ್ ಅವರು ಬುಕ್ಸಲ್ಲ ಇಂಡಸ್ಟ್ರಿಯಲ್ ಏರಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ. ಸುಮಾರು ಸಮಾಜಮುಖಿ ಡೈಲಿ ಕೆಲಸ ಅವ್ರದ್ದು. ಅವ್ರನ್ನ ನಾವು ನೋಡೋದೇ ಇಲ್ಲ, ಅವ್ರು ಬಿಡುವೇ ಸಿಕ್ಕಲ್ಲ ನಮಗೆ. ಅವ್ರ ಆದಿಯಲ್ಲೇ ನಾನು ಹೋಗ್ತಾ ಇದ್ದೀನಿ, ಎಲ್ಲೋ ನನ್ನ ಕೈಯಲ್ಲಾದಷ್ಟು ಅವರು ಅವ್ರ ಸೇವೆ ಅವ್ರು ಮಾಡ್ತಾ ಇದ್ದಾರೆ, ಆದಂಥ ನಾನು ಯುವಕರ ಸೇವೆ ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ಕೊಂಡ್ಬರ್ತಾ ಇರೋವಂಥ ಒಂದು. ಬೊಮ್ಮಸಂದ್ರ ಪುನೀತ್ ರವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಅನಾಥಾಶ್ರಮದಲ್ಲಿ ಅನ್ನದಾಸೋಹ ಹಾಗೂ ಬೊಮ್ಮಸಂದ್ರದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿದ ಬೊಮ್ಮಸಂದ್ರ ಪುನೀತ್ ರವರ ಅಭಿಮಾನಿಗಳು. ಕಾರ್ಯಕ್ರಮದಲ್ಲಿ ಮಡಿವಾಳ ಸೂರ್ಯ, ಬಂಡೇನಲ್ಲಸಂದ್ರ ಶೈಲೇಶ್, ವೇಣು, ನವೀನ್, ಮುನ್ನಾ, ಆಕಾಶ್, ಶಶಾಂಕ್, ದರ್ಶನ್ ಮತ್ತು ಅಭಿಮಾನಿಗಳು ಬೊಮ್ಮಸಂದ್ರ ಪುನೀತ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಹುಟ್ಟಿದಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಈ ಒಂದು ಸಮಾರಂಭ ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇದೆ. ಏನಕ್ಕಂದ್ರೆ ಮುಂದಿನ ದಿನಗಳಲ್ಲೂ ಇನ್ನು ಹೆಂಗಿರುತ್ತೆ ನಮ್ಮ ಪುನೀತಣ್ಣವರ ಆಡಳಿತ ಅಲ್ಲಿ ಹೆಂಗಿರುತ್ತೆ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಅವರೊಂದು ಅಧಿಕಾರಕ್ಕಂತ ಬಂದಾಗ ಮುಂದೆ ತುಂಬ ಕೆಲಸಗಳು ನಡೆಯುತ್ತೆ. ಜನರ ಸೇವೆ ಜನಾರ್ದನ ಸೇವೆ ಎಂದು ಮುಂದಾಗಿದ್ದಾರೆ. ಸೊ ಈ ದಿನದೊಂದಿಗೆ ನಮ್ಮ ಎಲ್ಲ ಫ್ರೆಂಡ್ಸು, ನಮ್ಮ ಯುವ ಬಂಧುಗಳೊಂದಿಗೆ ಶುಭಾಶಯನ ತಿಳಿಸ್ತಾ ಇದ್ದೀವಿ. ಈ ದಿನ ನಮ್ಮ ಪುನೀತಣ್ಣವ್ರು ಬಂದು ಇಲ್ಲಿ ಊಟ ಆಗ್ತಿರೋದು ನಮ್ಗೆ ತುಂಬ ಸಂತೋಷವಾದ ವಿಷಯ. ಇದೇ ಥರ ದೇವರು ಅವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ. ಇದೇ ಥರ ಬಡವ್ರಿಗೆ ಎಲ್ಲರಿಗೂ ಯಾವಾಗಲೂ ಸಹಾಯ ಮಾಡ್ತಾ ಇರ್ತಾರೆ. ಈ ದಿನ ಇಲ್ಲಿ ಬಂದು ಸಹಾಯ ಮಾಡಿದ್ದಾರೆ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತದಲ್ಲಿ ಅವ್ರಿಗೆಲ್ಲರಿಗೂ ಇದು ತುಂಬ ಖುಷಿಯಾಗಿದೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ.